ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ, ಅಂದರೆ ನವರಾತ್ರಿಯ 5ನೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಇವತ್ತಿನ ಬೆಳಗ್ಗೆ ಯಾವ ಥರದ ರಂಗೋಲಿ ಬಿಡಿಸ್ಕೊಂಡಿದ್ದೆ, ಸಿಂಪಲಾಗಿ ಬಿಡಿಸಿದೆ. ಸೊ ಅದೊಂದು ವಿಡಿಯೋ ನೋಡ್ಕೊಂಡು ಬಂದುಬಿಡಿ. ಹಾಗೆ ಶುಕ್ರವಾರ ದಿನ ಸಂಜೆ ನನ್ನ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರು. ಇನ್ನು ನಾನು ಟ್ಯೂಷನ್ ಕೂಡ 4 ಡೇಸ್ ರಜಾ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಹುಡುಗರಿಗೂ ದಸರಾ ರಜಾ ಇದೆಯಲ್ಲ. ಸೊ ಅವರು ಒಂದು 4 ದಿನ ಆಟಾಡಿಕೊಂಡು ರೆಸ್ಟ್ ಮಾಡ್ಕೊಂಡಿರಲಿ, ಆಮೇಲೆ ಟ್ಯೂಷನ್ ಮಾಡೋಣ ಅಂಥೇಳಿ ಒಂದು 4 ದಿನ ರಜಾ ಕೊಟ್ಟಿದ್ದೀನಿ. ಸೊ 4ನೇ ತಾರೀಕಿಂದ ಬರಲಿಕ್ಕೆ ಹೇಳಿದ್ದೀನಿ ಟ್ಯೂಷನಿಗೆ. ಸೊ ಅವರಿಗೆ 8ನೇ ತಾರೀಕುವರೆಗೂ 7ನೇ ತಾರೀಕುವರೆಗೂ ರಜಾ ಇದೆ. ಸೊ ಅಲ್ಲಿವರೆಗೂ ಇರಲಿ ಅಂತೇಳಿ ನಾನು ಒಂದು 4 ದಿವಸ ರಜಾ ಕೊಟ್ಟಿದ್ದೆ. ಸೊ ಹಂಗಾಗಿ ಇನ್ನು ಅವರು ಕೂಡ ಬೇಗ ಬಂದಿದ್ರಲ್ಲ ಅಂಥೇಳಿ ನಮ್ಮೂರಿನ ಕಣಿಯಮ್ಮ ದೇವಿ ಗ್ರಾಮ ದೇವತೆ ಹೌದು, ಆ ದೇವ್ರನ್ನೂ ನೋಡಿಕೊಂಡು ಆ ದೇವಸ್ಥಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಇದು ಸಿದ್ಧಾರೂಢ ನಗರದಲ್ಲಿರೋಂಥ ಬನಶಂಕರಿ ಅಮ್ಮನ ದೇವಸ್ಥಾನ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಲ್ಲದೆ ಪ್ರತಿ ಅಂದರೆ ಈಗ ದಸರಾ ಟೈಮ್ ಅಲ್ವಾ, ಸೊ 9 ದಿನವೂ ಪ್ರತಿದಿನವೂ ಇಲ್ಲಿ ನೈಟ್ ಟೈಮು ಪ್ರಸಾದ ವಿನಿಯೋಗ ಇರುತ್ತೆ. ಮಿಕ್ಕಿದ ಟೈಮಲ್ಲೂ ಕೊಡ್ತಾರೆ, ಬಟ್ ನನಗೆ ಯಾವ ದಿನ ಅಂತೆಲ್ಲ ಗೊತ್ತಿಲ್ಲ. ಈಗ ಅದ್ರ ಮುಂದೆನೇ ಸಣ್ಣದಾಗಿ ಆ ದೇವಸ್ಥಾನದ ಮುಂದೆನೇ ಒಂದು ಸಣ್ಣದಾಗಿ ಅಂಗಡಿ ಹಾಕ್ಕೊಂಡಿದ್ರು. ಅಂದರೆ ರಂಗೋಲಿಗೆ ಸಂಬಂಧಪಟ್ಟಿದ್ದ ಐಟಮ್ಸು, ಹಾಗೆ ಕೈಗೆ ರೆಡ್ ಕಲರ್ ದಾರ ಟೈಪ್ ಬರುತ್ತಲ್ಲ, ಸೊ ಆ ಥರದ್ದು ಕೀಬಂಚು ಆಲ್ಮೋಸ್ಟ್ ಇತ್ಯಾದಿ ಇಟ್ಟಿದ್ರು. ಇನ್ನು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಪ್ರಸಾದಕ್ಕೆ ಅಂದರೆ ಊಟಕ್ಕೆಲ್ಲನೂ ರೆಡಿ ಮಾಡ್ತಾಯಿದ್ರು. ಹಾಗೆ ಮುಂದೆ ಬಂದ್ವಿ. ಇನ್ನು ಅಲ್ಲೇ ಇದು ಭಜನೆ ಕಾರ್ಯಕ್ರಮಕ್ಕೋಸ್ಕರ ಸ್ಟೇಜ್ ಎಲ್ಲನೂ ಕೂಡ ರೆಡಿ ಮಾಡಿದರು. ದೇವಸ್ಥಾನದ ಅಲಂಕಾರ ಅಂತೂ ಕಣ್ಣು ತುಂಬೋಯ್ತು, ಅಷ್ಟು ಚೆನ್ನಾಗಿತ್ತು. ಬರೀ ಲೈಟಿಂಗ್ಸಲ್ಲೇ ಡೆಕೋರೇಷನ್ ಮಾಡಿದರು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲದೆ ಜನ ಕೂಡ ಜಾಸ್ತಿ ಇದ್ದರು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಇರೋಣ ಅಂಥೇಳಿ ವೆಯ್ಟ್ ಮಾಡಿಕೊಂಡು ಹಾಗೆ ನಿಂತಿದ್ದು. ಮುಂದೆ ಗಡ್ಗಂಬ ಕೂಡ ಅಷ್ಟೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಇನ್ನು ಹೊಸಬ್ರು ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇನ್ನು ಹಾಗೆ ನಿಮಗೆ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋನ ಕೊನೆವರೆಗೂ ನೋಡ್ಲಿಕ್ಕೆ ಟ್ರೈ ಮಾಡಿ. ಇನ್ನು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ದೇವರಿಗೆ ಅಲಂಕಾರ ಸಖತ್ತಾಗಿತ್ತು. ಹಾಗೆ ಜನ ಕೂಡ ಅಷ್ಟೇ ಜಾಸ್ತಿ ಇದ್ದರು. ಇನ್ನು ಹಾಗೆ ಇಲ್ಲಿ ಇದು ಅಡಿಕೆ ತಟ್ಟೆನಲ್ಲಿ ಒಂದೇ ಥರದ್ದು ಪ್ರಸಾದ ಟೈಪು ಏನೋ ರೆಡಿ ಮಾಡಿ ಇಟ್ಟಿದ್ರು. ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ತಿಳ್ಕೊಳ್ಳೋಣ ಅಂದರೆ ತಿಳ್ಕೊಳ್ಳೋಕ್ಕೂ ಆಗಲಿಲ್ಲ. ನಿಮ್ಗೆ ಯಾರಿಗಾರಿಗೂ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಏನು ಅಂತ ನಾನು ತಿಳ್ಕೊತೀನಿ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅಂದರೆ ಏನಾದ್ರು ಅರ್ಕೆನಾ ಇಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ. ಹಂಗಾಗಿ ನಿಮಗೆ ಗೊತ್ತಿರೋರು ಯಾರು ಇದ್ದರೆ ತಿಳಿಸಿ. ಇನ್ನು ಹಾಗೆ ಅಲ್ಲಿ ಮುಂದೆ 2 ಸಾಲಲ್ಲಿ ಇಟ್ಟಿದ್ರು. ಹಾಗೆ ಅದ್ರ ಮುಂದೆ ಹೋದರೆ 1 ಸಾಲಲ್ಲಿ ಇಟ್ಟಿದ್ರು. ಅದ್ರ ಪಕ್ಕದಲ್ಲೆಲ್ಲ ದೀಪಗಳನ್ನೆಲ್ಲ ಜೋಡಿಸ್ತಾ ಇದ್ರು ಪುಟ್ಟ ಸ್ವಾಮೀಜಿಯವರು. ಇನ್ನು ಹಾಗೆ ಇಲ್ಲಿ 2 ದೇವ್ರು ಇಟ್ಟಿದ್ರು, ಅಂದರೆ 2 ವಿಗ್ರಹ ಟೈಪ್ ಇಟ್ಟಿದ್ರು. ಸೊ ಈ ಕಡೆ ಸೈಡು ಅಲ್ಲಿ
ಕುಂಕುಮಾರ್ಚನೆ ಎಲ್ಲನೂ ಮಾಡ್ತಾಯಿದ್ರು. ಸೊ ನಾವು ಹೇಗೂ ಬರೋದು ಬಂದಿದ್ದೀವಲ್ಲ ಅಂಥೇಳಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ತಾ ಇದ್ವಿ. ಅಲ್ಲದೆ 5ನೇ ದಿನ ಆಗಿರೋದ್ರಿಂದ ಅವತ್ತು ಗ್ರೀನ್ ಕಲರ್ ಸ್ಯಾರಿ ಅನಿಸುತ್ತೆ. ಸೊ ಗ್ರೀನ್ ಕಲರ್ ಸ್ಯಾರಿ ಉಡಿಸಿದ್ರು ದೇವರಿಗೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಕೂಡ, ಅಲಂಕಾರ ಮಾಡಿದರು. ಈಗಂತೂ ಈ ದಸರಾ ಟೈಮ್ಗಳಲ್ಲಂತೂ ಈ ದೇವ್ರ ಮೂರ್ತಿಗಳನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ನಾರ್ಮಲ್ ದಿನಗಳಲ್ಲೂ ಮಾಡಿರ್ತಾರೆ, ಬಟ್ ಇದು ಹಬ್ಬ ಸೀಸನ್ ಆಗಿರೋದ್ರಿಂದ ಈಗೇನೋ ಒಂಥರ ಮೈಂಡಿಗೆ ಏನೋ ಒಂದು ಪೀಸ್ಫುಲ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಹೊರಗಡೆ ಹೋದ್ವಿ. ಸೊ ಹೊರಗಡೆ ಹೋದಾಗ ಅಷ್ಟೊತ್ತಿಗಾಗಲೇ ಇನ್ನೇನು ಭಜನೆ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ಬೋರ್ ಮಾಡ್ಕೋಬೇಡಿ, ಚೆನ್ನಾಗಿದೆ ಏನೋ ಒಂಥರ. ಸೊ ಹಂಗಾಗಿ ಅದು ಕೂಡ ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ. ಇನ್ನಾಗೇನೆ ನಾನೇನು ಈ ನವರಾತ್ರಿದು ವ್ರತ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ನಂಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸಿಂಪಲ್ಲಾಗಿ ಮಾಮೂಲಿ ಮನೇಲಿ ಯಾವ ರೀತಿ ದೀಪ ಹಚ್ಕೊಂಡು ಪೂಜೆ ಮಾಡ್ತಾವೋ ಅಷ್ಟೇ ಮಾಡೋದು ನಾನು. ಈ ವ್ರತ 9 ದಿವಸ ವ್ರತ ಅವೆಲ್ಲನೂ ನೀಟಾಗಿ ಕಟ್ಟುನಿಟ್ಟಾಗಿ ಮಾಡಬೇಕಂತೆ. ಸೊ ಬಟ್ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲಲ್ಲ. ಸೊ ಹಂಗಾಗಿ ನಾನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮನೆ ಪೂಜೆ ಏನು ಮಾಡಬೇಕೋ ಅದಷ್ಟೇ ಮಾಡ್ಕೊತಾ ಇದ್ದೀನಿ. ಈ ದಿನ ಭಜನಾ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅವಕಾಶಕ್ಕಾಗಿ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವನಶಂಕರಿ ತಾಯಿಯ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲರಿಗೂ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭವಾಗಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಹೆಣದ ಕದಿಮಿಕ ತಾಳ ಮೃದಂಗದಿ ಕುಣಿಯುತ್ತ ಮಣಿಯುವೆ ನಮೋ ನಮೋ. ಹೆಣದ ಕದಿಮಿಕ ತಾಳ ಮೃದಂಗದಿ ಕುಣಿಯುತ್ತ ಮಣಿಯುವೆ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಶಕ್ತಿ ಗಣೇಶನೇ ಭಕ್ತರ ಪಾಲನೆ ಭಕ್ತಿ ಪ್ರದಾಯಕ ನಮೋ ನಮೋ. ಶಕ್ತಿ ಗಣೇಶನೇ ಭಕ್ತರ ಪಾಲನೆ ಭಕ್ತಿ ಪ್ರದಾಯಕ ನಮೋ ನಮೋ. ಸಿದ್ಧಿ ಬುದ್ಧಿಯರ ಗೆದ್ದ ಮನೋಹರ ವಿದ್ಯಾಧಿಪ ಗುರು ನಮೋ ನಮೋ. ಸಿದ್ಧಿ ಬುದ್ಧಿಯರ ಗೆದ್ದ ಮನೋಹರ ವಿದ್ಯಾಧಿಪ ಗುರು ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ತೊಂಡಿಲ ಬೆನಕನೆ ತೊಂಡಿಲ ರೂಪನೆ ಮಂಡಲಾಧಿಪತಿ ನಮೋ ನಮೋ. ತೊಂಡಿಲ ಬೆನಕನೆ ತೊಂಡಿಲ ರೂಪನೆ ಮಂಡಲಾಧಿಪತಿ ನಮೋ ನಮೋ. ತಾಂಡವ ನೃತ್ಯದಿ ಕಂಡೆನು ನಿನ್ನನು ಕುಂಡಲಧಾರನೆ ನಮೋ ನಮೋ. ತಾಂಡವ ನೃತ್ಯದಿ ಕಂಡೆನು ನಿನ್ನನು ಕುಂಡಲಧಾರನೆ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಪಾರ್ವತಿ ತನಯನಿ ಧರ್ಮ ಸ್ವರೂಪನೆ ಸರ್ವಗಣಾಧಿಪ ನಮೋ ನಮೋ. ಪಾರ್ವತಿ ತನಯನಿ ಧರ್ಮ ಸ್ವರೂಪನೆ ಸರ್ವಗಣಾಧಿಪ ನಮೋ ನಮೋ. ಈಶ ಕುಮಾರನಿ ವಿಶ್ವ ಪ್ರಕಾಶನಿ ಆಶಾ ಕುಶಧರ ನಮೋ ನಮೋ. ಈಶ ಕುಮಾರನಿ ವಿಶ್ವ ಪ್ರಕಾಶನಿ ಆಶಾ ಕುಶಧರ ನಮೋ ನಮೋ. ಗಣಪತಿ ಗುಣಮಣಿ ನಮೋ.
ಹಾಗೆಯೇ ನಾವು ಇದೊಂದು ಭಜನೆ ಸಾಂಗ್ ಮುಗಿಸ್ಕೊಂಡು ನಾವು ಇನ್ನೇನು ಹೊರಟ್ಬಿಟ್ವಿ. ಅಲ್ಲಿ ಊಟಕ್ಕೆಲ್ಲ ಕಾಯಲಿಕ್ಕಾಗಲಿಲ್ಲ, ಯಾಕೆಂದರೆ ನಾವು ಹೋಗಿದ್ದಾಗ ನಾವಿನ್ನೂ ಇದ್ದಿದ್ದು 7 ಗಂಟೆ. ಸೊ ಊಟದ ಟೈಮ್ ಇನ್ನೂ ಲೇಟ್ ಇತ್ತು. ಬಟ್ ನಮಗೆ ಬೇರೆ ಕೆಲಸ ಇತ್ತು, ಅಂದರೆ ಅಂಗಡಿಗೆಲ್ಲ ಸಾಮಾನೆಲ್ಲ ತೊಗೊಳೋದಿತ್ತು. ಹಂಗಾಗಿ ನಾವು ವೆಯ್ಟ್ ಮಾಡಲಿಕ್ಕಾಗಲಿಲ್ಲ, ಹಂಗಾಗಿ ಬಂದುಬಿಟ್ವಿ ನಾವು. ಇನ್ನು ಹೊಸಬ್ರಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇನ್ನು ಹಾಗೆಯೇ ಇದೇ ವಿಡಿಯೋದಲ್ಲೇ ಆ ಗುಂಗುರು ಸೊಳ್ಳೆ ಅಂತ ಹೇಳ್ತಾರಲ್ಲ, ಸೊ ಆ ಗುಂಗುರು ಸೊಳ್ಳೆನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಹೋಮ್ ರೆಮಿಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ಕೊಬಂದ್ಬಿಡಿ. ಮೊದಲು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ನಿಮ್ಮ ಹತ್ರ ಗ್ಲಾಸಿನ ಡಬ್ಬಿ ಇದ್ರೂ ನಡೆಯುತ್ತೆ. ಸೊ ಈ ಥರದೊಂದು ಡಬ್ಬಿ ತೊಗೊಂಡು ಅದಕ್ಕೆ ಆ ಡಬ್ಬಿಗೆ ಅರ್ಧ ಆಗೋಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತೆ. ಸೊ ಆ ಡಬ್ಬಿಗೆ ಅರ್ಧ ಆಗೋಷ್ಟು ನೀರು ಸೇರಿಸ್ಕೊಂಡು ಅದಕ್ಕೆ ಏನಿಲ್ಲ, ತುಂಬ ಹಣ್ಣಾಗಿರೋ ಅಂಥದ್ದು ಟೊಮೊಟೊ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿ ಆ ನೀರಿಗೆ ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಕಲ್ತಿರಬೇಕು, ಚೆನ್ನಾಗಿ ಕಲ್ತಿದ್ರೆ ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಬಾಳೆಹಣ್ಣು ಕೂಡ ಪಚ್ಚ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಸೊ ಜಾಸ್ತಿ ಹಣ್ಣಾಗಿರಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿತ್ತು. ಸೊ ಅದರದ್ದು ಸಿಪ್ಪೆ ಹಾಗೆಯೇ ಅದರದ್ದು ಹಣ್ಣು ಬರುತ್ತಲ್ಲ ಬಾಳೆಹಣ್ಣಿಂದು, ಹಣ್ಣು ಕೂಡ ಅದಕ್ಕೆ ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲೂ ನಮ್ಮ ಮನೆ ಅಂತಲ್ಲ, ಯಾರ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಈ ಥರ ಗುಂಗುರು ಸೊಳ್ಳೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅವರಿಗೆ ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ರೆಮಿಡಿ ತೋರಿಸ್ತಾ ಇದ್ದೀನಿ. ಬಟ್ ವರ್ಕ್ ಆಗುತ್ತೆ, ಚೆನ್ನಾಗಿದೆ ರೆಮಿಡಿ. ಬಟ್ ಸ್ವಲ್ಪ ಲೇಟ್ ಪ್ರಾಸೆಸ್ ಅಂದ್ರೂ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಲಿ ಅಂತೇಳಿ ಇದೊಂದು ರೆಮಿಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ಅಂದರೆ ವರ್ಕ್ ಆಗುತ್ತೆ ಚೆನ್ನಾಗಿ. ಸೊ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಅದರೊಳಗೆ ಸೇರಿಸ್ಕೊಬೇಕಾಗುತ್ತೆ. ಸೊ ಸಿಪ್ಪೆ ಕೂಡ ಅಷ್ಟು ಅದು ಬಾಟ್ಲಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು, ಪೂರ್ತಿ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನೀಟಾಗಿ ಆ ರೀತಿ ಕಟ್ ಮಾಡಿ ಹಾಕ್ಕೊಂಡು ಬಾಳೆಹಣ್ಣು ಸಿಪ್ಪೆ ಸಮೇತ ಅದಕ್ಕೆ ಹಾಕ್ಕೊಬೇಕಾಗುತ್ತೆ. ಇನ್ನು ಹಾಗೆ ಅದಕ್ಕೆ ಸ್ವಲ್ಪ ಡಿಶ್ ವಾಷರು, ಅಂದರೆ ಕಿಚನಲ್ಲಿ ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳೆಯೋಕ್ಕೆ, ಅದನ್ನಾದರೂ ಹಾಕ್ಕೊಬೋದು. ಇಲ್ಲಾಂದರೆ ಯಾವ್ದಾದ್ರು ಜಾಸ್ತಿ ಸ್ಮೆಲ್ ಇರಬಾರ್ದು ಆ ಥರ ಡಿಶ್ ವಾಷರ್ನ ಹಾಕ್ಕೊಂಡು, ಹಾಗೆ ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಆ ಸಕ್ಕರೆ ಕರಗೋ ಅಷ್ಟು ಚೆನ್ನಾಗಿ ನೀಟಾಗಿ ತಿರುಗಿಸ್ಕೊಬೇಕು. ಸಕ್ಕರೆ ಕರಗಬೇಕು. ಸಕ್ಕರೆ ಕರಗಿದ್ರೆ ಫಾರ್ಮುಲಾ ರೆಡಿ ಆದಂಗೆ. ಸೊ ಚೆನ್ನಾಗಿ ಸಕ್ಕರೆ ಕರಗೋ ಅಷ್ಟು ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಪ್ಲಾಸ್ಟಿಕ್ ರ್ಯಾಪ್ ಬರುತ್ತೆ. ಸೊ ಮಾಮೂಲಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಸೊ ಆ ಪ್ಲಾಸ್ಟಿಕ್ ಕವರ್ನ ಹಾಕಿ ಆ ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೋಬೋದು, ಇಲ್ಲ ಅಂದರೆ ದಾರನಾದರೂ ಕಟ್ಕೋಬೋದು. ನಾನು ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ, ಅಂದರೆ ಸೊಳ್ಳೆ ಒಳಗೆ ಹೋಗಬೇಕು ಅಷ್ಟು ಮಟ್ಟಿಗೆ ಹೋಲ್ ಮಾಡ್ಕೊಬೇಕಾಗುತ್ತೆ. ಸೊ ಹೋಲ್ ಮಾಡಿಕೊಂಡು ಅದನ್ನು ನಿಮಗೆ ಎಲ್ಲಿ ಗುಂಗುರು ಸೊಳ್ಳೆ ಪ್ರಾಬ್ಲಮ್ ಇರುತ್ತೋ ಆ ಪ್ಲೇಸಲ್ಲಿ ಇಟ್ಬಿಟ್ರೆ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ಎಷ್ಟೊಂದು ಸೊಳ್ಳೆಗಳು ಸತ್ತಿದ್ದಾವೆ. ಅದು ಕವರ್ ಒಳಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರಲ್ಲ ಸೊಳ್ಳೆಗಳು. ಅದು ಸ್ಮೆಲ್ಲಿಗೆ, ಡಿಶ್ ವಾಷರ್ ಸ್ಮೆಲ್ಲಿಗೆ ಅಲ್ಲೇ ಸತ್ತೋಗ್ಬಿಡುತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರಿದೇ ಒಂದು ಲೈಕ್ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಇಷ್ಟ ಆಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾನಿನ್ನು ಹೆಚ್ಚು ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋ.